ಕನ್ನಡದಲ್ಲಿ ಅತಿ ದೊಡ್ಡ ವಿಲನ್ ಪಾತ್ರವನ್ನು ಕೂಡ ಅಭಿನಯಿಸಿದಂಥ ಅತಿ ದೊಡ್ಡ ಲೇಡಿ ಡಾನ್ ಅಂತಲೇ ಕೂಡ ಹೇಳ್ಬೋದು. ಇಂಥ ಲೇಡಿ ಡಾನ್ ಪಾತ್ರವನ್ನು ನೋಡಿದ ತಕ್ಷಣ ಸ್ಕ್ರೀನ್ ಮೇಲೆ ಭಯ ಬೀಳ್ತಿದ್ರು ಅಂತ ಹೇಳ್ಬೋದು. ಸದ್ಯ ಕನ್ನಡದಲ್ಲಿ ಸೀಮಿತವಾಗಿ ಅಭಿನಯಿಸಿದಂಥ ಈ ನಟಿ ತಮಿಳಿನಲ್ಲೂ ಕೆಲವೊಂದು ಸಿನಿಮಾಗಳಲ್ಲಿ ಕೂಡ ವಿಲನ್ ಆಗಿ ಕಾಣಿಸಿಕೊಂಡಿದ್ರು. ಇನ್ನು ಅಂಥ ದೊಡ್ಡ ನಟಿ ಇದೀಗ ಕೊನೆ ಸೆಳೆದಂಥದ್ದು ಮೊಟ್ಟ ಮೊದಲ ಬಾರಿಗೆ ಉಪೇಂದ್ರ ಸಿನಿಮಾದಲ್ಲಿ ವಿಲನ್ ಆಗಿ, ತದನಂತರ ಡಿ ಬಾಸ್ ಅವರ ದರ್ಶನ್ ಅವರ ಸಿನಿಮಾದಲ್ಲಿ ಕಿಟ್ಟಿ ಸಿನಿಮಾದಲ್ಲಿ ಕೂಡ ಇವರು ವಿಲನ್ ಆಗಿ ಕಾಣಿಸಿಕೊಂಡಿದ್ರು. ತದನಂತರ ಕುಟುಂಬ ಇರ್ಬೋದು, ದುರ್ಗೆ ಸಿನಿಮಾ ಇರ್ಬೋದು, ಚೆಲುವ ಸಿನಿಮಾದಲ್ಲಿ ಕೂಡ ಕಾಣಿಸಿಕೊಂಡಿದ್ದಂತಹ ಮಾರಿಮುತ್ತು ಅವರು ಇದೀಗ ಕೊನೆ ಸೆಳೆದಿರುವಂಥದ್ದು. ತೀವ್ರವಾದ ಅನಾರೋಗ್ಯದಿಂದ ಮತ್ತು ಬಹು ಅಂಗಾಂಗ ವೈಫಲ್ಯಕ್ಕೆ ಒಳಗಾಗಿ ಮಾರಿಮುತ್ತು ಅವರು ಸದ್ಯ ಕೊನೆ ಸೆಳೆದಿದ್ದಾರೆ. ಸದ್ಯ ಮಾರಿಮುತ್ತು ಅವರಿಗೆ 56 ವರ್ಷ ವಯಸ್ಸಾಗಿತ್ತು. ವಯಸ್ಸಾದ ಕಾಯಿಲೆಯಿಂದ ಕೂಡ ಅವರು ಬಳಲುತ್ತಿದ್ದರು ಅಂತ ನೀಡಲಾಗುತ್ತೆ. ಸುಮಾರು ದಿನಗಳಿಂದ ಅವರ ದೇಹ ತೂಕದಿಂದ ಸಾಕಷ್ಟು ಸಮಸ್ಯೆಗಳಿಂದ ಬಳಲುತ್ತಿದ್ದರು. ಇದೀಗ ತೀವ್ರವಾದ ಹೃದಯಘಾತವಾಗಿ ಕೊನೆ ಸೆಳೆದಿದ್ದಾರೆ ಅಂತ ಬರುತ್ತಾರಂಥ ಮಾಹಿತಿಗಳು. ಇನ್ನು ಮಾರಿಮುತ್ತು ಅವರು ಅಂತಂದರೆ ಕನ್ನಡ ಸಿನಿಮಾ ರಂಗದಲ್ಲಿ ಅತಿ ದೊಡ್ಡ ವಿಲನ್ ಅಂತ ಕೂಡ ಗೊತ್ತಿರುವಂಥದ್ದು. ನೀವೆಲ್ಲರೂ ಕೂಡ ಸಮಯ ನೋಡಿರ್ತೀರ. 90ರ ದಶಕದ ಹುಟ್ಟಿದ ಪ್ರತಿಯೊಬ್ಬರು ಮಕ್ಕಳು ಸಹ ಇವರು ಸಿನಿಮಾ ನೋಡೋದು ಸಾಕು ಭಯ ಬೀಳೋರು. ಇವರು ವಿಲನ್ ಸ್ಕ್ರೀನ್ ಮೇಲೆ ಬಂದು ಸಾಕು ಭಯ ಬೀಳೋರು. ಇನ್ನು ದರ್ಶನ್ ಅವರ ಸುಂಟರಗಾಳಿ ಸಿನಿಮಾನೇ ಕೊನೆಯ ಸಿನಿಮಾ ಆಯಿತು ಕನ್ನಡದಲ್ಲಿ ಅಂತಲೇ ಹೇಳ್ಬೋದು. ಇಂಥ ಅತಿ ದೊಡ್ಡ ನಟಿ ಇದೀಗ ಬೆಳಗ್ಗೆ ಹೃದಯಘಾತದಿಂದ ಕೊನೆಯ ಸೆಳೆದಿದ್ದಾರೆ.